ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿದವರು ಸೊ 2025 ಮತ್ತು 26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆ 1 ಮತ್ತು ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ. ಸೊ ಇದು ಆಲ್ರೆಡಿ ತಾತ್ಕಾಲಿಕವಾದ ವೇಳಾಪಟ್ಟಿಯನ್ನು ಬಿಟ್ಟಿದ್ರು ಮತ್ತು ಏನಾದರೂ ಆ ಅದಕ್ಕೆ ಸಂಬಂಧಪಟ್ಟ ವಿಚಾರವಿದ್ರೆ ನಿಮ್ಗೆ ಟೈಮ್ ಕೂಡ ಕೊಟ್ಟಿದ್ರು ಹೇಳಲಿಕ್ಕೆ ತಿಳಿಸ್ಲಿಕ್ಕೆ ಏನೋ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಕೂಡ ಕೊಟ್ಟಿದ್ರು. ಸೊ ಅದಾದ ನಂತರ 4/11/2025 ನಿನ್ನೆ ಈ ನಮ್ಮ SSLC ಆಗಿರ್ಬೋದು ಮತ್ತು PUC ಆಗಿರ್ಬೋದು. ಸೊ ಪರೀಕ್ಷೆ 1 ಮತ್ತು 2 ಬಹಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ ಈ ಸಲ ಅಂತೂ ಅದ್ಭುತವಾಗಿ. ಯಾಕಂದ್ರೆ ಯಾವುದೇ ಎಕ್ಸಾಮ್ ಅನ್ನ ಬಹಳಷ್ಟು ಅಡ್ವಾನ್ಸ್ ಆಗಿ ನೋಡ್ರಿ, ಪರೀಕ್ಷೆ 1 ಟೈಮ್ ಟೇಬಲ್ ಓಕೆ, ಇವನ್ ಪರೀಕ್ಷೆ 2ದು ಕೂಡ ಅಂತಿಮ ವೇಳಾಪಟ್ಟಿಯನ್ನ ಮಾಡಿಬಿಟ್ಟಿದ್ದಾರೆ ನಮ್ಮ SSLC ಮತ್ತು ದ್ವಿತೀಯ PUC ಪರೀಕ್ಷೆ. ಓಕೆ, ಸೊ ಹಾಗಾದ್ರೆ ಈ ಮೇಲಿನ ವಿಷಯ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ 2025-26ನೇ ಸಾಲಿನ SSLC ಮತ್ತು ದ್ವಿತೀಯ PUC ಪರೀಕ್ಷೆ 1 ಮತ್ತು ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿಯನ್ನು ಮಂಡಳಿಯ ಜಾಲತಾಣದಲ್ಲಿ ದಿನಾಂಕ 4/11/2025ರಂದು ಪ್ರಕಟಿಸಲಾಗಿದೆ. ರಾಜ್ಯದ ಎಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರುಗಳಿರ್ಬೋದು ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿರ್ಬೋದು ಮತ್ತು ತಮ್ಮ ತಮ್ಮ ಶಾಲಾ ಕಾಲೇಜು ಪ್ರಕಟಣಾ ಫಲಕದಲ್ಲಿ ವೇಳಾಪಟ್ಟಿಯನ್ನ ಪ್ರಕಟಿಸಬೇಕಂತ ಹೇಳಿ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಮಾಹಿತಿಯನ್ನು ಕೊಡ್ರಿ ಅಂತ ಹೇಳಿ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಅಧ್ಯಕ್ಷರು ಇದಕ್ಕೆ ಸಿಗ್ನೇಚರ್ ಕೂಡ ಇದೆ. ಸೊ ಎಲ್ರಿಗೂ ಕೂಡ ಈ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾದ್ರೆ ಟೈಮ್ ಟೇಬಲ್ ಏನೇನಿದೆ ನೋಡೋಣ. ಸೊ ಆಲ್ಮೋಸ್ಟ್ ಆಲ್ ಇದನ್ನ ನಾವು ಮುಂಚೆನೆ ಡಿಸ್ಕಸ್ ಮಾಡಿದ್ದೇವೆ ತಾತ್ಕಾಲಿಕ ವೇಳಾಪಟ್ಟಿಯಲ್ಲಿ. ಸೊ ಹಾಗಾದ್ರೆ ನಮ್ಮ SSLC ಮಾರ್ಚ್ ಅಥವಾ ಏಪ್ರಿಲ್ 2026 SSLC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿ ಈ ರೀತಿ ಇದೆ. ಏನು ಫಸ್ಟ್ ಲ್ಯಾಂಗ್ವೇಜ್ ಅಂತ ಏನಿರುತ್ತೆ 18/3 ಮಾರ್ಚ್ 18ರಿಂದ ಸ್ಟಾರ್ಟ್ ಆಗ್ತಾವು. ಫಸ್ಟ್ ಲ್ಯಾಂಗ್ವೇಜ್ ಯಾವ್ದ್ರಲ್ಲಿ ಹೆಚ್ಚು ನಮ್ಮ ನಮ್ಮ ಇದರಲ್ಲಿ ಕನ್ನಡ ಫಸ್ಟ್ ಇರ್ತಾವ ಫಸ್ಟ್ ಲ್ಯಾಂಗ್ವೇಜ್. ಸೊ ಅವರಿಗೆ 18/3/2026 ಬುಧವಾರದಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವು. ಸೊ ಏನು ಫಸ್ಟ್ ಲ್ಯಾಂಗ್ವೇಜ್ ಉಳ್ಕಿದ್ದು ಯಾವ ಇರ್ತಾವ ನೋಡ್ರಿ, ಅದು ಫಸ್ಟ್ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಇದ್ರೆ ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಇರುತ್ತೆ, ಉರ್ದು ಇರ್ತಾ, ತಮಿಳ್ ಮೀಡಿಯಂದವ್ರು ತಮಿಳು ಇರ್ತಾ, ಮರಾಠಿ ಮೀಡಿಯಂದವ್ರು ಮರಾಠಿ, ಹಿಂದಿ ಈ ರೀತಿ ಇರ್ತತಿ. ಸೊ ಅದು ಫಸ್ಟ್ ಲ್ಯಾಂಗ್ವೇಜ್ ಇದ್ದವರಿಗೆ 3 ಗಂಟೆ 15 ನಿಮಿಷ ಇರ್ತದೆ. 15 ನಿಮಿಷ ಓದ್ಲಿಕ್ಕೆ ಇರುತ್ತೆ, 3 ಗಂಟೆ ಎಕ್ಸಾಮ್ ಬರ್ಲಿಕ್ಕೆ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ಗಳು ಇರ್ತಾವೆ. ಆಮೇಲೆ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ 15 ನಿಮಿಷವರೆಗೆ ಎಕ್ಸಾಮ್ ಇರ್ತವೆ. ಇದಾದ ನಂತರ ಆ 19/3/2026 ಗುರುವಾರದಂದು ಯುಗಾದಿ ಹಬ್ಬದ ಪ್ರಯುಕ್ತ ರಜೆಯನ್ನು ಕೊಟ್ಟಿದ್ದಾರೆ ಒಂದು ದಿನ. ಸೊ ಅದಾದ ನಂತರ ಮತ್ತೆ 23/3/2026 ಶುಕ್ರವಾರ ಪರೀಕ್ಷೆ ಇರುವುದಿಲ್ಲ. ಸೊ ಅದಾದ ನಂತರ 21/3/2026 ಶನಿವಾರದಂದು ರಂಜಾನ್ ಹಬ್ಬದ ಪ್ರಯುಕ್ತ ರಜಾ ದಿನ ಕೊಟ್ಟಿದ್ದಾರೆ. ಅದಾದ ನಂತರ 22/3/2026 ಭಾನುವಾರ ರಜಾ ದಿನ ಕೊಟ್ಟಿದ್ದಾರೆ. 1 2 3 4 ಡೇಸ್ ನಿಮಗೆ ಇಲ್ಲಿ ಹಾಲಿಡೇ ಸಿಗ್ತವೆ. ಸೊ ಈ 4 ದಿನ ನೀವು ಇನ್ನಷ್ಟು ಚೆನ್ನಾಗಿ ಓದ್ಕೊಂಡು ನೆಕ್ಸ್ಟ್ ಸೈನ್ಸ್ ಎಕ್ಸಾಮ್ ಇರುತ್ತೆ, ಕೋರ್ ಸಬ್ಜೆಕ್ಟ್ ಅದನ್ನು ಬರಿಬಹುದು. ಓಕೆ, ಸೈನ್ಸ್ ಬರೋದು 23/3/2026 ಸೋಮವಾರದಿಂದ ಎಕ್ಸಾಮ್ ನಡೆಯುತ್ತೆ. 18 ಇದ್ದದ್ದು ಒಮ್ಮೆ 23ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 10 ಗಂಟೆ ಇಂದ ಸ್ಟಾರ್ಟ್ ಆಗಿ ಮಧ್ಯಾಹ್ನ 1 ಗಂಟೆ 15 ನಿಮಿಷ ಇರ್ತದೆ, 3 ಗಂಟೆ 15 ನಿಮಿಷ, ಟೋಟಲ್ 80 ಅಂಕಕ್ಕೆ ಇರ್ತದೆ. ಇದಾದ ನಂತರ 23 ಆದ ನಂತರ ಮಂಗಳವಾರ ಮತ್ತೆ ಯಾವುದೇ ಪರೀಕ್ಷೆ ನಡೆಸೋದಿಲ್ಲ. ಚಲೋ ಆಯ್ತ್ರಿ. ಇದಾದ ನಂತರ 25/3/2026 ನಮ್ಮ ದ್ವಿತೀಯ ಭಾಷೆ ಇಂಗ್ಲಿಷ್ ಎಕ್ಸಾಮ್ ಇದೆ ನೋಡ್ರಿ. ಸೊ 10 ಗಂಟೆಯಿಂದ ಹಿಡಿದು 1 ಗಂಟೆವರೆಗೆ ಇರುತ್ತೆ. 2 ಗಂಟೆ 45 ಪ್ಲಸ್ 15 ನಿಮಿಷ 3 ಗಂಟೆ ಎಕ್ಸಾಮ್ ಇರುತ್ತೆ 80 ಮಾರ್ಕ್ಸ್ಗೆ. ಒಂದಿನ ಅಂತೂ ಟೈಮ್ ಕೊಟ್ಟೆ ಕೊಡ್ತಾರೆ ಇಂಗ್ಲಿಷ್ ನಲ್ಲಿ, ಸಾಕಾಗತ್ತ, ಏನು ತೊಂದರೆ ಇಲ್ಲ. ಇದಾದ ನಂತರ ಮತ್ತ ಸೊ ಗುರುವಾರ ಪರೀಕ್ಷೆ ಇರೋದಿಲ್ಲ. 27/3/2026 ಶುಕ್ರವಾರ ಕೂಡ ಪರೀಕ್ಷೆ ಇರೋದಿಲ್ಲ. 2 ದಿನ ಟೈಮ್ ಕೊಟ್ಟು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. 28/3/2026 ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ 15 4 ಗಂಟೆ 15 ನಿಮಿಷ ಎಕ್ಸಾಮ್ 80 ಮಾರ್ಕ್ಸ್ ಇರುತ್ತೆ ನೋಡ್ರಿ. ಸೊ ಇದಾದ ನಂತರ 29/3/2026 ಭಾನುವಾರ ರಜೆ ಇರುತ್ತಾ. ಇದಾದ ನಂತರ ಸೊ 30ನೇ ತಾರೀಕು ತೃತೀಯ ಭಾಷೆ ಹಿಂದಿ ಎಕ್ಸಾಮ್ ನಡೆಸ್ತಾರೆ. ಸೊ 2 ಗಂಟೆ 45 ಅಂದ್ರೆ ಟೋಟಲ್ 3 ಅವರ್ಸ್ ಇರುತ್ತೆ 80 ಮಾರ್ಕ್ಸ್ಗೆ. ಇದಾದ ನಂತರ ಅಂದ್ರೆ ಸೊ ಎಕ್ಸಾಮ್ಗೆ ಒಂದು ದಿನ ಹಿಂದಿಗೂ ಕೂಡ ಒಂದು ದಿನ ಅವಕಾಶ ಸಿಗುತ್ತೆ. ಓಕೆ, ಆಮೇಲೆ ಮತ್ತೆ ಮಂಗಳವಾರ ಒಂದು ದಿನ ರಜೆ ಸಿಗುತ್ತೆ ಮಹಾವೀರ ಜಯಂತಿ ಪ್ರಯುಕ್ತ. ಇದಾದ ನಂತರ 1/4/2026 ಕೂಡ ನಮಗೆ ರಜೆ ಇದ್ದಂಗೆ. ಯಾಕಂದ್ರೆ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವು ಎಕ್ಸಾಮ್ಸ್ ಇರ್ತಾವ, ಅವು ಏನು ನಮಗೆ ಸಂಬಂಧ ಇಲ್ಲ. ಇದನ್ನು 31 ಆಯ್ತು, 1/4 ಆಯ್ತು. ಇದಾದ ನಂತರ 2ನೇ ತಾರೀಕಿಗೆ 2 ದಿನಗಳ ಅವಕಾಶ ಇರುತ್ತೆ. 2/4/2026 ಸೊ ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾರೆ. ಓಕೆ, ಹಾಗಾದ್ರೆ ಒಂದು ಲ್ಯಾಂಗ್ವೇಜ್ ಒಂದು ಕೋರ್ ಅಂತ ಮಾಡ್ಕೋತು ಎಕ್ಸಾಮ್ ಟೈಮ್ ಟೇಬಲ್ ಹಾಕಿದ್ದಾರೆ. ಹೌದೇನೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕೊಟ್ಟಿದ್ದಾರೆ, ಅದಾದ್ಮೇಲೆ ಸೈನ್ಸ್ ಕೊಟ್ಟಿದ್ದಾರೆ, ಹೌದಾ, ಅದಾದ್ಮೇಲೆ ಮತ್ತೆ ಇಂಗ್ಲಿಷ್ ಕೊಟ್ಟಿದ್ದಾರೆ, ಆಮೇಲೆ ಮ್ಯಾಥ್ಸ್ ಕೊಟ್ಟಿದ್ದಾರೆ, ಹಿಂದಿ ಕೊಟ್ಟು ಸೋಷಿಯಲ್ ಸೈನ್ಸ್ ಕೊಟ್ಟಿದ್ದಾರೆ. ಒಂದು ಲ್ಯಾಂಗ್ವೇಜ್ ಕೋರ್ ಸಬ್ಜೆಕ್ಟ್ ಕಾಂಬಿನೇಷನ್ ದಲ್ಲಿ ಕೊಟ್ಟಿದ್ದಾರೆ. ಓಕೆ,
ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತಾವ, JTS ಅಂತ ಅದೆಲ್ಲ ಸ್ಕೂಲಲ್ಲಿ ನಡೀತಾವು. ಆಮೇಲೆ ಆದರ್ಶ ವಿದ್ಯಾಲಯ ಓದ್ತಿರೋ ವಿದ್ಯಾರ್ಥಿಗಳು ಮಾತ್ರ 15 ಮತ್ತು 60 ವಿಷಯಗಳು ಅಂತ ಇರ್ತಾವ. ಅಲ್ಲಿ ಆದರ್ಶ ಸ್ಕೂಲಲ್ಲಿ ಇದ್ದವರಿಗೆ 15 ಇಲ್ಲಿದೆ ಅದು 15 16 ಇಂಗ್ಲಿಷ್, NCERT ಮತ್ತು ಸಂಸ್ಕೃತ. 15 ಮತ್ತು 16. ಸೊ ಆ ಸ್ಕೂಲ್ಸ್‌ನಲ್ಲಿ ಇದ್ದವರಿಗೆ. ಆಮೇಲೆ ಹಿಂದೂಸ್ತಾನಿ ಸಂಗೀತ ಪಡೆದವರು ವಿಭಿನ್ನ ಸಮರ್ಥಿತ ಉಳ್ಳ ವಿದ್ಯಾರ್ಥಿಗಳಿಗೆ 3 ಗಂಟೆಯ ಪ್ರಶ್ನೆ ಪತ್ರಿಕೆ ಉತ್ತರಿಸಲು ಹೆಚ್ಚುವರಿ 60 ನಿಮಿಷ, 1 ಗಂಟೆ ಹೆಚ್ಚಿಗೆ ಇರ್ತೈತಿ. 2.5 ಗಂಟೆ ಇದ್ರೆ 50 ನಿಮಿಷ ಇರ್ತೈತಿ. 3 ಗಂಟೆ ಇದ್ರೆ 1 ಗಂಟೆ ಇರ್ತೈತಿ. 2 ಗಂಟೆ ಪ್ರಶ್ನೆ ಪತ್ರಿಕೆ ಇದ್ರೆ 40 ನಿಮಿಷ ಹೆಚ್ಚಿಗೆ ಇರ್ತೈತಿ. 1.5 ಗಂಟೆ ಇದ್ರೆ 30 ನಿಮಿಷ. ಈ ರೀತಿ ಟೈಮ್ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ. ಓಕೆ. ಸೊ ಎಕ್ಸಾಂಪಲ್ ನಾನು 3 ಗಂಟೆ ಪ್ರಶ್ನೆ ಪತ್ರಿಕೆ ಇದ್ರೆ 1 ಗಂಟೆ ಹೆಚ್ಚಿಗೆ. 2.5 ಗಂಟೆ ಇದ್ರೆ 50 ನಿಮಿಷ. ಈ ರೀತಿ. ಇನ್ನ 3 ಗಂಟೆ 15 ನಿಮಿಷ ಫಸ್ಟ್ ಲ್ಯಾಂಗ್ವೇಜ್ ಇರೋದು ಕೋರ್ ಸಬ್ಜೆಕ್ಟ್ ಇರ್ತೈತಿ. ಬಟ್ ದ್ವಿತೀಯ ಭಾಷೆ, ತೃತೀಯ ಭಾಷೆ ಕಡಿಮೆ ಇರ್ತೈತಿ. 3 ಗಂಟೆ ಇರ್ತೈತಿ. ಓಕೆ. ಇದಾಗಿತ್ತು ಟೈಮ್ ಟೇಬಲ್. ಅದನ್ನೇ ಇಂಗ್ಲಿಷ್‌ದಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಲ್ಯಾಂಗ್ವೇಜ್ ಆನ್ 18th ಮಾರ್ಚ್ ಅಂಡ್ ಕನ್ನಡ ದಟ್ ಇಸ್ ಒನ್ ಅಂಡ್ ಸೈನ್ಸ್ ಇಸ್ ಆನ್ 23 ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ 25. ನಮ್ದು 25 3 ನೋಡ್ರಿ. ಆಮೇಲೆ ಮ್ಯಾಥ್ಸ್ 28 3. ದೆನ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಈ ರೀತಿ ಕೊಟ್ಟಿದ್ದಾರೆ. ಲಾಸ್ಟ್ 2 4 2 4 2026 ಸೋಷಿಯಲ್ ಸೈನ್ಸ್ ಇಸ್ ದಟ್. ಓಕೆ. ರೈಟ್. ಸೊ ಇದಾಗಿತ್ತು ನಮ್ಮ SSLC ಎಕ್ಸಾಮಿನೇಷನ್ ಒಂದು ಟೈಮ್ ಟೇಬಲ್, ಫೈನಲ್ ಟೈಮ್ ಟೇಬಲ್. ಅದನ್ನೇ ಇನ್ನ ಮೇ 2026ನೇದು ಇವು ನೋಡಿ. ಮಾರ್ಚ್ ಏಪ್ರಿಲ್ದಲ್ಲಿ ಇವು ಎಕ್ಸಾಮ್ ಮುಗಿತಂತಿ. ಮುಗಿದ ತಕ್ಷಣ ಮತ್ತೆ ಮೇದಲ್ಲಿನೇ ದ್ವಿತೀಯ ಪರೀಕ್ಷೆ ನಡೀತಾವೆ. ಪರೀಕ್ಷೆ 2 SSLC ಪರೀಕ್ಷೆ 2 ಅಂತಿಮ ವೇಳಾಪಟ್ಟಿನೂ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನ ಟೈಮ್ ಟೇಬಲ್ ನೋಡ್ರಿ. ಅದಕ್ಕೆ ಕಂಪೇರ್ ಮಾಡಿದ್ರೆ 18/3ಕ್ಕೆ ಸ್ಟಾರ್ಟ್ ಆಗ್ತೈತಿ ಅಂಡ್ ಇಲ್ಲಿ 18/5ಕ್ಕೆ ಸ್ಟಾರ್ಟ್ ಆಗ್ತೈತಿ. ಓಕೆ. ಆಮೇಲೆ 23ಕ್ಕೆ ಸೆಕೆಂಡ್ ಎಕ್ಸಾಮ್ ಇದ್ರೆ, ಬಟ್ ಇಲ್ಲಿ ಅಷ್ಟೊಂದು ಟೈಮ್ ಕೊಡೋದಿಲ್ಲ. ಓಕೆ. ಫಸ್ಟ್ ಎಕ್ಸಾಮ್ದಷ್ಟು ಇಲ್ಲಿ ಏನೇನ್ ಮಾಡ್ತಿದ್ದಾರೆ ನೋಡ್ರಿ. 18/5ಕ್ಕೆ ಕನ್ನಡ ಕೊಟ್ಟಿದ್ದಾರೆ. ಅದಾದ್ಮೇಲೆ 19ಕ್ಕೆ ಸೈನ್ಸ್ ಕೊಟ್ಟಿದ್ದಾರೆ. 20ಕ್ಕೆ ಇಂಗ್ಲಿಷ್ ಕೊಟ್ಟಿದ್ದಾರೆ. 21ಕ್ಕೆ ಮ್ಯಾಥ್ಸ್, ಆಮೇಲೆ ಹಿಂದಿ 22. ಅದಾದ ನಂತರ ಸೈನ್ಸ್ ಕೊಟ್ಟಿದ್ದಾರೆ. ಓಕೆ. ಸೇಮ್. ರೈಟ್. ಕನ್ನಡ, ಸೈನ್ಸ್, ಇಂಗ್ಲಿಷ್, ಮ್ಯಾಥ್ಸ್ ಸೇಮ್ ಸಬ್ಜೆಕ್ಟ್ ಅಂತೂ ಸೇಮ್ ಹಾಕಿದ್ದಾರೆ. ಇಲ್ಲಿ ಡೇಟ್ ಅಷ್ಟೇ ಚೇಂಜಸ್ ಆಗ್ತಾವೆ. ಓಕೆ. ಸೊ ಇದಾಗಿತ್ತು ನಮ್ಮ SSLC ಮೇನ್ ಎಕ್ಸಾಮ್ 1 and 2 ಫೈನಲ್ ಟೈಮ್ ಟೇಬಲ್. ವಿದ್ಯಾರ್ಥಿಗಳು ಇನ್ನೊಂದ್ಸಲ ನೆನಪು ಇಟ್ಕೊಡ್ರಿ. ಫಸ್ಟ್ ಕನ್ನಡ ಇದೆ, ಅದಾದ ನಂತರ ಸೈನ್ಸ್. ಇಂಗ್ಲಿಷ್ ಇದೆ, ಅದಾದ ನಂತರ ಮ್ಯಾಥ್ಸ್. ಹಿಂದಿ ಇದೆ, ಅದಾದ ನಂತರ ಸೋಷಿಯಲ್ ಸೈನ್ಸ್. ಓಕೆ. ಚೆನ್ನಾಗಿ ಓದ್ಕೊಡ್ರಿ. ಓಕೆ. ಇದರ ಜೊತೆಗೆ ನಾನು SSLC ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಅದನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಹೇಳ್ತೀನಿ. ಅದ್ಭುತ ರೀ. ಬಹಳಷ್ಟು ಲಕ್ಕಿ ಅಂತ ಹೇಳ್ತಾನೆ ಬರ್ತಿದ್ದೀನಿ. ಒಂದಲ್ಲ ಎರಡಲ್ಲ 4 ಮಾಡಲ್ ಕ್ವಶನ್ ಪೇಪರ್ಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.